ಓಕೆ ಬಾಯ್ ಸಿ ಯು. ಏನ್ಲೇ ಅದೇನ ಮೊಬೈಲ್ನ ಟಕ ಟಕ ಒತ್ತಾಕತಿಯಲ್ಲ. ಅದಾ ನನ್ನ ಫ್ರೆಂಡಿಗೆ ಮೆಸೇಜ್ ಮಾಡತ್ತಿದ್ದೆ, ಮನಿ ಮುಟ್ಟಿಂದ ಒಂದು ಮೆಸೇಜ್ ಮಾಡಂದಿದ್ಲ, ಅದಕ್ಕೆ ಮೆಸೇಜ್ ಮಾಡತ್ತಿದ್ದೆ. ಬಸ್ನೇ ಚಾಟಿಂಗ್ ಮಾಡತ್ತಿದ್ವಿ, ಮತ್ತೆ ಈಗ ಅದಕ್ಕೆ ಮನೆಗೆ ಬಂದೇನಿ, ಈಗ ಚಾಟಿಂಗ್ ಆಗಲ್ಲ ಅಂತ ಹೇಳತ್ತಿದ್ದೆ. ಅಲ್ಲ ಏನಪ್ಪ ಗಂಡದಕ್ಕಿಂತ ಹೆಚ್ಚಾದ್ಲು ಬಿಡು ಹಂಗಾರ ಫ್ರೆಂಡ್. ಅಲ್ಲಲ್ಲಿ ಒಂಚೂರು ಮನೆಗೆ ಬಂದಿಂದಾರ ಕೈ ಬಿಡ ಅದನ್ನ. ಯೋ ದೇವ್ರೆ, ಏನ ಎಂತ ಹೆಣ್ಮಗಳ ಏನಪ್ಪ ನೀನು. ಆ ಚಾಟಿಂಗು ಪುಟಿಂಗು ಅಲ್ಲ ಆಫೀಸ್ನ್ಯಾಗೂ ಮಾತಾಡ್ತೀರಪ್ಪ, ಈಗೂ ಮನೆಗೆ ಬಂದ ಮೇಲೂ ಅದು ಎಂತ ಮಾತುಕತೆ ಇರ್ತತೆ ಏನಪ್ಪ ನಿಮ್ದು, ದೇವ್ರಿಗೆ ಗೊತ್ತು ಹೋಗತ್ತಾಗತ್ತ. ಅಲ್ಲ ಒಂದ್ ಸ್ವಲ್ಪ ಮನೆಗೆ ಬಂದಾಗಾರ ಬಿಡ್ರಿ ಅವನ್ನೆಲ್ಲ ಒಂಚೂರರ. ಆಯ್ತಪ್ಪ ಬಿಟ್ಟೆ, ಹೇಳ್ರಿ. ಏನ್ ಕೆಲ್ಸ ಇತ್ತ? ಕೆಲಸ ಏನ್ಲೇ, ಈಗ ಬಂದಿಲ್ಲ, ಚುತ್ತಿನ ಚಾ ಮಾಡು. ಅವನು ಮನ್ಯಾಗಿಲ್ಲ, ಇದ್ರ ಅವನ ಮಾಡಿ ಕೊಡ್ತಿದ್ಲು, ಅವನು ಇಲ್ಲ, ಚಲೋತ್ತಿನ ಚಾ ಮಾಡಿ ಕುಡಿತೀನಿ. ಓಹೋ, ಚಾ ಬೇಕಾಯ್ತು ಯಜಮಾನ್ರಿಗೆ? ಹೌದು, ಆಮೇಲೆಗಳ ಅದೇ ನಿಮ್ಮ ಅಕ್ಕ ಶಾಂತ ಅದು ಹೋಟೆಲಿಂದ ಏನೋ ಮಾಡಕತ್ತಾಳಲ್ಲ, ಅಲ್ಲಿ ಹೋಗ್ಯಾರ ನೋಡಾಕ. ಓಹೋ, ಏನು ವ್ಯಾಪಾರ ಚಲೋ ಆಗತ್ತಂತ? ಏನಾರ ಸುದ್ದಿ ಅಲ್ಲಿದೆ? ನಾನು ಏನು ಕೇಳಿಲ್ಲ, ಅವನು ಹೋಗಿದ್ದಿಲ್ಲಲ್ಲ, ಯಾರನ್ನ ಕೇಳಿ ನಾನಾರ ಏನು ಅವ್ರ ಮನೆಗೆ ಹೋಗಿ ಕೇಳಲೆ, ನನ್ನ ದೋಸ್ತನ ಕೇಳಲೆ, ಅವ ಏನು ಅನ್ಕೋಬೇಕು ನನ್ನ ಬಗ್ಗೆ, ಅದಕ್ಕೆ ಬೇಡ ಅಂತೇಳಿ ನಾನು ಏನು ಕೇಳಕ್ಕೆ ಹೋಗಿದ್ದಿಲ್ಲ. ಈಗ ಅವು ಹೋಗ್ಯಾಳಲ್ಲ, ಸುದ್ದಿ ಗೊತ್ತಾಕತಿ, ಬಂದಿಂದ ಹೇಳ್ತಾಳ. ಹೇಳ್ತಾರ, ವ್ಯಾಪಾರ ಆಗಕತ್ತಿಲ್ಲಪ್ಪ, ಏನೋ ಒಯ್ದಿದ್ದೆಲ್ಲ ಹಂಗ ಬಂದಾವಂತ ಹೇಳ್ತಾರ ನೋಡಿ. ಅವ್ರೇಕಿ ಹಪ್ಪಳ ತಿನ್ನಕ್ಕೆ ಯಾವನ್ ಕಾಯ್ಕೊಂಡು ಕುಂತಿರ್ತಾನ. ಹೋಗ್ಲಿ ಬಿಡಲಿ, ಯಾರ ಕಾಯ್ಲಿ ಕಾಯ್ದಂಗಿರ್ಲಿ, ನಿನಗೆ ಯಾಕೆ ಬೇಕು? ಅದು ಹೋಗ್ಲಿ ಬಿಡ್ರಿ, ನನಗೆ ಮಾತಾಡಕ್ಕೊಂದು ಅವಕಾಶ ಬೇಕಾಗಿತ್ತು. ಚಲೋ ಆಯ್ತು, ಮನ್ಯಾಗ ಆಮೇಲೆಲ್ಲ ಈಗ ಹೇಳ್ತೀನಿ ಕೇಳ್ರಿ ಒಟ್ಟು ಕಿವಿಗೊಟ್ಟು. ಏನು ಗೊತ್ತೇನ್ರಿ, ಅದು ಇಲ್ಲಿ ಯಾರು ಕೆಲಸದವ್ರು ಸಿಗುವಲ್ರಂತ, ಅದಕ್ಕೆ ಅಮ್ಮ ನಮ್ಗೆ ಬ್ಯಾಂಕಿನ ಕೆಲಸ ಬಿಡು ಅನ್ನಕತ್ತಾಳ. ಏನು ಮಾಡಲಿ? ಬಿಡು ಅಂತಾಳಂದ್ರೆ ಮತ್ತೆ ಬಿಡ್ತೀಯನ್ ನೋಡು. ಮೊನ್ನೆ ನನಗೂ ಹೇಳಿದ್ಲು, ನಾನು ಹೆಂಗೆ ಹೇಳವ ನೀನ ಹೇಳ್ಕೊ ಅಂದಿದ್ದೆ. ಯಾಕೋ ಆಕಿಗೂ ತ್ರಾಸ ಆಗತ್ತದ ಕೆಲಸ, ಬಿಟ್ಬಿಡು ಹೋಲಿ. ಓಹೋ, ಅಂದ್ರೆ ತಾಯಿ ಮಗನ ಮೀಟಿಂಗ್ ಆಗೈತಿ? ಬಿಡ್ತೀಯನ್ ನೋಡು. ಯಾರು ಕಷ್ಟಪಟ್ಟು ಓದಕ್ಕೆ ನಾನು, ಪಗಾರ ತಗೊಂಡಾಕಿ ನಾನು, ಇದು ತಗೋಬೇಕು ಅನ್ನಕ್ಕೆ ನಾನು, ಏನ ಬ್ಯಾಂಕಿಗೆ ಕೆಲ್ಸಕ್ಕೆ ಹೊಂಟಾಕಿ ನಾನು. ನಾ ಏನಾಕ್ರಿ ಕೆಲಸ ಬಿಡ್ಲಿ? ತಲೆ ಕೆಟ್ಟ ನನ್ನ ಕೆಲಸ ಬಿಡಾಕ? ಅಲ್ಲ ಮನಿಕೆ ಅಂದ್ರೆ ಮುಸ್ರಿ ತಿಕ್ಕೊಂತ ಬಿದ್ದಿರಾಕ ನಾನು. ಅಂತ ಒಂದು ಬೇಕಂದರಿಗೆ ಸಿಗೋದಿಲ್ಲ ಬ್ಯಾಂಕ್ ನೌಕರಿ. ಅಂತ ದೇವ್ರು ನಾನು ಅಷ್ಟು ಓದಿ ಕಷ್ಟಪಟ್ಟು ಅದಕ್ಕೆ ಬಂದಿರೋಂಥ ಎಕ್ಸಾಮ್ ಎಲ್ಲ ಬರ್ದು ಇದು ಮಾಡ್ಕೊಂಡು ಪಾಸ್ ಮಾಡ್ಕೊಂಡು ನಾ ತಗೊಂಡಿರೋ ನೌಕರಿನ ನಿಮ್ಮ ಸಲಾಗಿ ನಾ ಬಿಡ್ಬೇಕನ? ನನಗೇನು ಹರ್ಕತ್ ಬಿದ್ದೈತೆ ನೋಡ್ರಿ ಕೆಲಸ ಬಿಡಾಕ. ನೀವಲ್ಲ ಯಾರು ಹೇಳಿದ್ರು ನಾ ಕೆಲಸ ಬಿಡುದಿಲ್ಲ. ನೀವಲ್ಲ ನಮ್ಮ ಅಪ್ಪ ನಮ್ಮ ಹೇಳಿದ್ರು ಬಿಡುದಿಲ್ಲ. ಮತ್ತೆ ಬೇಸಿದಿರ್ ಬಿಡ ನೀವು. ಅಲ್ಲೇ ಹಂಗಂದ್ರೆ ಹೆಂಗ್ಲೆ, ಟೈಮ್ ಸಮಯ ಸಂದರ್ಭ ಹೆಂಗ್ ಬರ್ತದ ಹಂಗ ಹೋಗ್ಬೇಕ ಮರೆಯತ್ತಾಗ. ತಣ್ಣ ಕುಂದ್ರಿ. ಹೌದಾ, ಹೆಂಗ್ ಬರ್ತದ ಹಂಗ ಹೋಗ್ಬೇಕಾ? ಸರಿ, ಹಂಗಾರ ನಾ ಹೇಳ್ತೀನಿ ಕೇಳ್ರಿ. ಈಗ ನಾನು ಇಲ್ಲೇ ಮನಿ ಕೆಲಸದಾರ ಸಿಗುವಲ್ರಂತೆ, ಮನಿ ಏನೋ ಕೆಲಸ ಮಾಡೋ ತ್ರಾಸ ಆಗತ್ತಂತ, ಅದಕ್ಕೆ ಹುಬ್ಬಳ್ಳಿ ಸಿಟಿಯಾಗ ಮನಿ ಮಾಡ್ಕೊಂಡಿರೋನು. ನನಗೂ ಅಲ್ಲಿ ಕೆಲಸ ಮಾಡಿ ಇಲ್ಲಿ ಮಠ ಬರಕ ತ್ರಾಸ ಆಕತ್ತ. ಹೌದಾ, ನಾನು ಹುಬ್ಬಳ್ಳಿ ಪೇಟೆಗೆ ಮನಿ ಮಾಡ್ಕೊಂಡಿರೋನು. ಏನು ಭಾಳ ಅಂದ್ರೆ ಒಂದು 5,000 ರೂಪಾಯಿ ಬಾಡಿಗೆ ಆಗ್ಬೋದಷ್ಟೇ, 5,000-6,000 ರೂಪಾಯಿ ಬಾಡಿಗೆ ಆಗ್ಬೋದಷ್ಟೇ. ವಿಚಾರಿಸ್ತೇನೆ, ನಾನು ಬೇಕಾದ್ರೆ ಮನೆ ಹುಡುಕ್ತೇನೆ. ಏನು ನಾವು ಬೆಡ್ರೂಮಿಂದ ಹುಡ್ಕನಂತ ಅಲ್ಲಿರೋಣ ನಾವು ಮನ್ಯಾಗ. ಏನು ಸಾಕು, ಅಲ್ಲೇ ಇರೋಣ ನಡ್ರಿ. ಅಲ್ಲಾದ್ರೆ ಮನೆ ಕೆಲಸದಕ್ಕಿನೂ ಸಿಗ್ತಾಳ, ನಮ್ಗೆ ಯಾವುದು ಟೆನ್ಷನ್ ಇರಂಗಿಲ್ಲ. ಏನ ಹುಟ್ಟಿದ ಊರು ಬಿಟ್ಟು ಸಣ್ಣಂದಿರ್ತ ಆಡಿ ಬೆಳೆದವನ ಇಲ್ಲೇ, ಇದನ್ನ ಬಿಟ್ಕೊಟ್ಟ ಪೇಟೆಗೆ ಹೋಗಿ ಸೇರ್ಕೋಬೇಕನ? ಅದು ಹೊಲ ಮನಿ ದನ ಕರ ಇಷ್ಟೆಲ್ಲ ಜನಬಳಕಿದ್ದು ನನಗೆಲ್ಲ ಇದ್ದು ನಾನು ಯಾಕೆ ಅಲ್ಲಿ ಬರ್ಬೇಕು ಅಭಿಪ್ರಾಯಗತೆ ಮನಿ ಮಾಡ್ಕೊಂಡಿರಾಕ? ಅದು ನಿನ್ನ ಬ್ಯಾಂಕ್ನ ನೌಕರಿ ನೆಚ್ಕೊಂಡು ನಿನಗೇನ ಅಲ್ಲಿ ನೌಕರಿ ಇರ್ತತಿ, ಹೋಗಿ ನಾನೆಲ್ಲಿಗೆ ಹೋಗ್ಲಿ? ಅಲ್ರಿ, ಈಗೆಲ್ಲ ಅವೇನೋ ಫಾರ್ಮ್ ಹೌಸ್ ಅಂತ ಮಾಡ್ತಾರಲ್ಲ, ಹಂಗೆ ನಮ್ಮ ಫ್ರೆಂಡ್ ಒಬ್ರು ಮಾಡ್ಯಾರಂತ. ಏನು ಆಮೇಲೆ ಇಲ್ಲಪ್ಪ ಅಂತಂದ್ರೆ ಯಾರಿಗಾರ ಒಬ್ರಿಗೆ ನೋಡ್ಕೊಳಕ್ ಬಿಡೋದಂತ. ಹಂಗೆ ಈಗ ಸದ್ಯಕ್ಕೆ ನಾವು ನೋಡ್ಕೊಳಕ್ ಬಿಡೋಷ್ಟು ಕೊಡೋ ಸ್ಯಾಲ್ರಿ ನನ್ನ ಕಡೆ ಇಲ್ಲ, ಆದ್ರೆ ಮುಂದೆ ಬರ್ತೈತಿ. ಅದಕ್ಕೆ ಏನು ಮಾಡ್ಬಿಡೋಣಂದ್ರೆ ಈ ಸಲ ಬೆಳಿ ತೆಗೆದು ಎಲ್ಲ ಸುತ್ತಲೂ ಮಾವಿನ ಗಿಡ, ಅಡಿಕೆ, ಆಮೇಲೆ ಬೇರೆ ಏನಾರ ಕಳೆ ಹಚ್ಚಿ ಬಿಡೋಣಂತೆ. ಫಲ ಬರೋದು ವರ್ಷಕ್ಕೊಮ್ಮೆ ಪೀಕ್ ತೆಗಿಯಂಗ ನೋಡ್ಕೊಳಕ್ ಯಾರು ಇದ್ದೇ ಇರ್ತಾರ. ಇಲ್ಲ ನಾವೇ ಏನು ದಿನ ಬರ್ಬೇಕಂತಾನು ಏನಿಲ್ಲ, ವಾರಕ್ಕೊಂಬಂದು ನೋಡ್ಕೊಂತಿದ್ರು ಆತ. ಆಮೇಲೆ ನಾನು ದುಡಿತಿರ್ತೇನಲ್ಲ, ನೀವು ಆರಾಮ ಮನೆಗಿರಲ್ಲ, ಏನಾಗೋದೈತಿ? ಇಂಥದೆಲ್ಲ ನನ್ನ ಅಂತೇಳಿ ಇಟ್ಕೋಬೇಡ. ನೀ ಬೇಕಾದ್ರೆ ಹೋಗಿರು, ಏನು ಇಲ್ಲ ಕೆಲಸ ಬಿಟ್ಟು ಮನ್ಯಾಗಿರು. ನಾನು ಮಾತ್ರ ಹುಟ್ಟಿದೂರು ಬಿಟ್ಟು ಅದು ನಾ ಬಂದೇನೆ ಅಂದ್ರು ಏನ ನೀನು ಕಟ್ಕೊಂಡು ಕರ್ಮಕ್ಕೆ ನಮ್ಮವು ಬರಕ್ಕೆ ಸಾಧ್ಯ ಇಲ್ಲ, ನಮ್ಮ ಅಪ್ಪ ಅಂತೂ ಬರಂಗೇ ಇಲ್ಲ. ಈ ಮಾತು ನನ್ನ ಮುಂದಂದಿ ನಮ್ಮ ಅಪ್ಪನ ಮುಂದೆ ಅನ್ನಕ್ಕೂ ಬಿಡ, ಬಾಯಿಗೆ ಬಂದಂಗೆ ಬೈತಾನೆ ನೋಡ್. ಮತ್ತೆ ಏನು ಮನುಷ್ಯ ಐತಿದು, ಹೋಗೇ ಬಿಡ್ತಲ್ಲ. ಆತಾಗಿ ಉಪ್ಪರನ್ನ ಕಟ್ಕೊಂಡು ಹೇಗೋದೈತಲ್ಲ, ನನ್ನ ಮಕ್ಕಳಿಗೆ ಬೇಡತ್ತಾಗ. ನಾನು ನಮ್ಮ ಮಾವನ್ನೇ ಮದುವೆ ಮಾಡ್ಕೊಂಡ್ರೆ ಹೇಳ್ದಂಗೆ ಕೇಳ್ಕೊಂಡ್ಬಿದ್ದಿರ್ತಾನ ಅಂತ ಅಂದ್ಕೊಂಡೆ. ನೋಡಿದ್ರೆ ಇವನು ನನಗೆ ವಾಪಸ್ ಉಲ್ಟಾ ತಕೊಂಡು ನಿಂತಾನಪ್ಪ ವಿರುದ್ಧ. ಏನು ಮಾಡ್ಬೇಕಾತ? ಅವ ಇವತ್ತಿನವರೆಗೂ ಮನೆ ಹುಡುಕಿದ್ದಾತು, ಸಿಗ್ತಾವು.
ನಮ್ಮ ಬಜೆಟಿಗೆ ಮೀರಿದ್ ಸಿಗ್ತಾವೆ. ಇಲ್ಲ ತೀರ ಏನು ಅಲ್ಲೇ ಅಡ್ಗೆ ಮಾಡ್ಕೊಂಡು ಅಲ್ಲೇ ಮಕ್ಕಳು ಅಂಥವು ಸಿಗಾಕತ್ತಾವ. ಅಡ್ಗೆ ಮನೆ ಸಿಗೋಲು. ಏನು ಮಾಡೋದ್ಲ ಈಗ ಹಿಂಗಾದ್ರ? ನನಗೂ ಅದ ಚಿಂತೆ ಐತಿ ಬೇವ ಆತಾಗ. ಏನು ಮಾಡ್ಬೇಕನ್ನಂಗೆ ಆಗ್ಬಿಟ್ಟತ್ತಾಗ. ಸುಮತಿ ಕೇಳಿದೇನ? ಅಲ್ಲ ಬೈ ಬಿಡ ಮರಯ್ಯ, ಕೇಳಿದೆ? ಇಲ್ಲ ಕೇಳಿಲ್ಲ. ಯಾ ಮಕ್ಕ ಇಟ್ಕೊಂಡು ಕೇಳ್ಬೇಕು? ನನಗೆ ಒಂಥರ ಮರ್ಯಾದೆ ಉಂಟಂಗೆ ಅನ್ಸಾಕತ್ತೈತಿ. ಮತ್ತು ಅದನ್ನು ಬೇರೆ ಮಾಡ್ಬೇಕನ. ಈಗ ನಾಳೆ ಮನೆಗೆ ಕಾಲ್ ಮಾಡ್ಬೇಕನ? ಇವರಿಗೆ ಇನ್ನೊಂದು ವಾರಕ್ಕೆ ಟೈಮ್ ಕೊಡ್ತಾರಂತ ಕೇಳ್ರಿ. ಇಲ್ಲ, ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ಏನು ಮಾಡ್ಬೇಕನ್ನಂಗೆ ಆಗ್ಬಿಟ್ಟತ್ ನನಗಂತರು. ಇದು ಹಿಂಗಾದ್ರೂ ಹೊಂದಾಣಿಕೆ ಆಗಲ್ಲ. ಇದು ಪಟ ನಡಿ ಎಲ್ಲ ಕಟ್ರಿ. ಅವ ಅರ್ಬಿ ಗಿರ್ಬಿ ಎಲ್ಲ ಕಟ್ಟಿಟ್ರಿನ? ಹ್ಞೂನಪ್ಪ, ಅರ್ಬಿ ಎಲ್ಲ ಟಿಜೂರಿ ಅಂತ ತೆಗೆದೆಲ್ಲ ಕಟ್ಟಿಟ್ಟತಿ. ಬಂಡೆ ಸಾಮಾನು ಅಷ್ಟೇ. ಅಡುಗೆಗೆ ಹೆಂಗಿದ್ರು ಮನೆ ಖಾಲಿ ಮಾಡ್ತೀವಿ ಅಂತ ಗೊತ್ತಿತ್ತಲ್ಲ. ಬಂಡೆ ಸಾಮಾನು ಅನ್ನಕ್ಕೊಂದಬರಿ, ಸಾರಿಗೊಂಡಬರಿ, ಒಂದು 2 ಚಮಚೆ, ಒಂದು 4 ಗಂಗಾಳ ಅಂತ ಸಣ್ಣ ಪುಟ್ಟ ಒಂದು ಬುಟ್ಟಿ ಬಾಂಡೆ ಅಷ್ಟೇ ಕಡೆಯಲ್ಲಿ ಇಟ್ಕೊಂಡು ಉಳ್ಕಿದ್ದೆಲ್ಲ ಕಟ್ಟಿಟ್ಟೇವೆ ನೋಡಪ್ಪ. ಯಾಕಂದ್ರೆ ಮತ್ತಿನ್ನು ಖಾಲಿ ಮಾಡೋ ಹೊತ್ತಿನ ಕಟ್ಟಕ್ಕಾಗಬೇಕಲ್ಲ. ಹಾಗಾಗಿ ಹಾಸಿಗೆ ಇಸ್ಕಿ ಎಲ್ಲ ಇದನ್ನೇ ಐತಿ. ಎತ್ಕೊಳ್ಳೋದು ಹೋಗೋದು ಗಾಡಿ ಹಾಕ್ಕೊಂಡು ಅಷ್ಟೇ. ನಡಿ ಸುಮತಿ, ಹಂಗಾರ ಇವೆಲ್ಲ ಕುರ್ಚದವ್ರದ್ದು ಟಾಟಾ ಸೇರಿ ಬರ್ತಾರಲ್ಲ, ಅವ್ರನ್ನ ಒಂದಿಬ್ಬರನ್ನ ಕರ್ಕೊಂಡು ನಾ ಎಬ್ಸ್ತೇನಂತ. ನಡಿ ಬಡ ಹಾಕೋ, ನಡಿ ಹೋಗೋಣ. ಎಲ್ಲಿಗೆ ಅಂದ್ರೆ ನಿಮ್ಮ ತವ್ರ ಮನೆಗೆ. ಯಾರು ಬಾ ಅಂದ್ರೆ ನಿಮ್ಗೆ? ಯಾರು ಬಾ ಅನ್ನಕ್ಕೇನೈತೆ? ಮನೆ ಹೇಳಿದ್ರಲ್ಲ ಅವ್ರು. ಹಂಗೇನಾರ ಮನೆ ಸಿಗ್ಲಿಲ್ಲ ಅಂದ್ರೆ ಒಂದು ತಿಂಗಳ ಮಟ್ಟಿಗೆ ಬರ್ರಿ, ಆಮೇಲೆ ಮನೆ ಹುಡ್ಕೊಂಡು ಹೋಗಕ್ಕೆ ಬರ್ತೈತಿ ಅಂತೇಳಿ ಅವ್ರು ಅಷ್ಟು ಹೇಳಿಂದು. ನಾವೀಗ ಹೋಗ್ಲಿಲ್ಲ ಅಂದ್ರೆ ಸುಮ್ಮನೆ ಕೈಗೆ ಬಂದಿರೋ ಅವಕಾಶ ಕಳ್ಕೊಂಡು ಕುಂದ್ರದಷ್ಟೇ. ಅದಕ್ಕೆ ನಡಿ ಸಾಮಾನಕ್ಕೋ, ನಡಿ ಹೋಗೋಣ. ಅಲ್ಲ, ನಿಮಗೆ ಏನು ಅನಿಸ್ವಲ್ತನ್ರಿ? ಅನ್ನಿಸ್ತಾ ಐತಿ. ಏನು ಮಾಡ್ಬೇಕು? ಏನು ಅನ್ಸ್ವಲ್ತಂದ್ರೆ ಈಗ ಹೋಗ್ಬೇಕು. ಇಷ್ಟೊತ್ತಿಗೆ ಆಲೆ ಸುಮ್ಮನೆ ಹುಡ್ಕೊಂತ ಇಲ್ಲೇ ನಿಂತೀವಿ ನಾವು, ಟೈಮ್ ವೇಸ್ಟ್ ಮಾಡ್ಕೊತ. ಪರಿಸ್ಥಿತಿ ಭಾಳ ಕೆಟ್ಟೈತ್ಲಿ. ಈಗ ಹೋಗಿ ಗಿಡದ ಬುಡ್ದಾಗ ಕುಂದಿರ್ತೀಯಾ? ಹೇಳಂಗಾರ ಗಿಡದ ಬುಡ್ದಾಗ ಕುಂದಿರ್ತಿ ರಾತ್ರಿ ಎಲ್ಲ ಬೈ ತಕೊಂಡು ಹಾಕತ್ಯ. ಅದು ಈಗ ತಂಡಿಗಾಲ ಹೊರಗೆ ನಿಲ್ಲೋದು ಕಷ್ಟ ಐತಿ. ಅಂಥದ್ದು ಬಂಡೆ ಸಮ ತೊಗೊಂಡು ನಿಲ್ಲಕತ್ತೆ ಆಗಲ್ಲ. ಹಂಗಂತೇಳಿ ಮನೆ ಬಿಟ್ಟು ಕೊಡ್ದಂಗೆ ಇರೋಕ್ಕೂ ಆಗಲ್ಲ. ಅವ್ರಿಗೆ ನಾವು ಹೇಳ್ಬಿಟ್ಟೇವೆ ಬಿಟ್ಟು ಕೊಡ್ತೇವೆ ಅಂತ. ಪಾಪ ಅವ್ರು ಅಲ್ಲಿ ಇದ್ದಿದ್ದು ಬಿಟ್ಟು ಬರಕತ್ತಾರ. ಆಮೇಲೆ ಅದು ಅಲ್ಲದೆ ನಮಗೆ ನಮ್ಮ ಅವಶ್ಯಕತೆಗೆ ಅರ್ಜೆಂಟಾಗಿ ಬಂದು ಮನೆ ಹಿಡ್ದಾರ ಅವ್ರು. ಮತ್ತೆ ಸುಮ್ಮನೆ ಮಾತಾಡಕ್ಕೆ ನಂಗೆ ಇಷ್ಟ ಇಲ್ಲ. ಹೇಳು ನಾ ಎಲ್ಲ ನೀ ಫೋನ್ ಹಚ್ತೇನೆ ನಿಮ್ಮ ಅಣ್ಣಗೆ. ಅವ್ಗೆ ಯಾಕೆ ಹಚ್ತೀರಿ? ಯಾಕೆ ಹಚ್ತೀವಿ ಅಂದ್ರೆ ನಾವು ಬರ್ತೇವಿ, ನಮ್ಗೆ ಅಂತೇಳಿ ಒಂದಿತ್ತು ಜಗಪಗ ಎಲ್ಲೈತೆ ನೋಡಿ ಮನ್ಯಾಗ ಇಡೋದಲ್ಲ ತೋರಿಸ್ಬೇಕಲ್ಲ ಮತ್ತವ. ಅದಕ್ಕೆ ಹೊರಗೆಲ್ಲಾರು ಹೋಗಿದ್ರೆ ಮನೆ ಸಾಮಾನು ಇಳಿಸ್ಕೊಂಡು ಒಳಗಿಡಕ್ಕೆ ಬೇಕಲ್ಲ ಮತ್ತೆ. ಅಲ್ಲ, ಏನು ನಿಮ್ಮ ಅಪ್ಪನ ಮನೆಯಿಂದ ಕೊಂಡು ತಂದಂಗೆ ಮಾತಾಡಕತ್ತೀರಲ್ರಿ ನಮ್ಮ ಅಣ್ಣನ? ಅಲ್ಲಿ ನಮ್ಮ ಅಣ್ಣ ನಿಮ್ಮ ಮನೆ ಸಾಮಾನು ಇಳಿಸಕ್ಕೆ ಅವ ನಿಂದಿರ್ಬೇಕನ ಬಾಗ್ಲಕ್ಕಲ್ಲೇ? ಅಲ್ಲಿ ನೀವೇನು ಗಟ್ಟುಳಗದಿಗೆ ಬಿಡ ನೀನು. ಈಗ ಮಾತಾಡಕ್ರೆ ನಿಮ್ಗೆ ನಾಚಿಗೆ ಬರೋದಿಲ್ಲನ್ರಿ ನಿಮ್ಗೆ? ಮಾಡೋದೆಲ್ಲ ಮಾಡಿ ಇದ್ದಿದ್ದನ್ನೆಲ್ಲ ಹಾಳು ಮಾಡಿ ಈಗ ಹೋಗಿ ಮತ್ತೆ ಅವ್ರ ಕಾಲಿಗೆ ಬೀಳ್ತೇನೆ ಅಂತಿರಲ್ಲ. ಮಣ್ಣಿನ 3 ಲಕ್ಷ ರೂಪಾಯಿ 1 ರೂಪಾಯಿ ಕೊಡಕ್ಕೆ ಕಿಮ್ಮತ್ತಾಗಲಿಲ್ಲ ನಿಮಗೆ. ಎಲ್ಲದನ್ನು ಪಾಪ ನಮ್ಮ ಅಣ್ಣನೇ ಕೊಟ್ಟಾನ. ನನ್ನ ಬಂಗಾರ ಎಲ್ಲ ತೊಗೊಂಡು ಒತ್ತಿಡ ಇಲ್ಲ ಮಾರಿಬಿಡ ತಗೋ ಅಂತ ಕೊಟ್ಟರು ಇಸ್ಕೊಳ್ಳಿಲ್ಲ ಅವ, ಗೊತ್ತನ? ನನಗೆ ಗೊತ್ತಿತ್ಲೆ. ಹೆಂಗೆ ಇಸ್ಕೊಂಡು ಯಾರು ಇದು ಮಾಡ್ತಾರೆ ಹೇಳಿ ನೀನೇ ನೋಡೋಣ. ಅದೇ ನನಗೆ ಗೊತ್ತು, ನಿಮ್ಮ ಎಲ್ಲ ಇಂಥ ಕಳ್ಳೆವಾರ ಇರ್ತಾವಂತೇಳಿ. ಮನುಷ್ಯ ತಿಲ್ಲದ ಮಾನ ಮರ್ಯಾದಿಲ್ಲದು. ಯಪ್ಪ ನೀವು ಹೋರಿಪ್ಪ, ನಾನು 1 ವಾರ ನಮ್ಮ ತಂಗಿ ಮನೆಗೆ ಹೋಗ್ಬರ್ತೇನೆ. ನಾನು ಅವ್ರ ಮನೆಗೆ ಬರಲ್ಲಪ್ಪ. ಮನೆ ಸಿಗೋ ಮಟ್ಟ ನಮ್ಮ ತಂಗಿ ಮನೆಗೆ ಇರ್ತೇನೆ ನಾನು. ಬೇಡ ಅತ್ತಿಯಾರ, ನಮ್ಮ ಮನೆಗೆ ಬರ್ರಿ. ಸುಮ್ಮನೆ ಅಲ್ಲಿ ಯಾಕೆ ಹೋಗಿರಿ? ಅವ್ರ ಮೊದಲೇ ಸ್ವಲ್ಪ ಅವ್ರ ಗಂಡ ಬರೀಲ್ಲ, ಯಾವಾಗಲೂ ಜಗಳ ಮಾಡ್ತಿರ್ತಾನೆ ಕುಡ್ದು, ಹಂಗೆ ಹಿಂಗೆ ಅಂತೀರಿ. ಅದು ಅಲ್ಲದೆ ಅವ್ರ ಮನೆ ಸ್ವಲ್ಪ ಸಣ್ಣದು ಐತೆ ಅಂತೀರಿ. ನೀವು ಹೋಗಿ ಅಲ್ಲಿ ಉಳ್ಕೊಳ್ಳೋದು ಅವ್ರಿಗೂ ಒಂಥರ ಇರಿಸ್ಮರ್ಸು. ಅದ್ರಾಗ ಪ್ಯಾಟ್ಯಾಗ ಅದಾರ ಅವ್ರೆ. ಪ್ಯಾಟ್ಯಾಗಿದ್ದವ್ರದ್ದು ಹಣೆ ಬರ ನಿಮಗೂ ಗೊತ್ತಲ್ಲ ಅತ್ತಿಯಾರ, ನಮಗೂ ಗೊತ್ತು. ಎಲ್ಲ ಕೊಂಡು ತರೋದು ಏನು ಹಳ್ಳ್ಯಾಗ ಅದಾರಪ್ಪ ಅಂದ್ರೆ ಒಂದು ಮಾತಪ್ಪ ಬಿಡು ಬರ್ತೈತೆ ಹೊಲ್ದಂದು ಅನ್ನಕ್ಕೆ ಆಗಲ್ಲ ಬಿಡ್ರಿ ಅತ್ತಿಯಾರ. ಬೇಡ, ಯಾರ ಮನೆಗೂ ಹೋಗ್ಬೇಡ್ರಿ, ನಮ್ಮ ಜೊತೆಗೆ ನಮ್ಮ ಮನೆಗೆ ಬರ್ರಿ. ನಮ್ಮ ಮನೆ ಒಳಗೆ ಜಾಗ ಐತಿ. ಆತವ ಸುಮತಿ, ಬರ್ತೀನಿ.